ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 9 ಇವತ್ತೆಲ್ಲ. ಸೊ ಅದು ಪ್ರತಿದಿನ ಇದ್ದಂತೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ ಅಂತ ಹೇಳ್ಬೋದು. ಇವತ್ತು ಬಹಳಷ್ಟು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ, ಅದ್ರ ಜಾಸ್ತಿ ಟೆಕ್ ನ್ಯೂಸ್ ಇದಾವೆ. ಸೊ ಪ್ರತಿಯೊಂದು ಟೆಕ್ ನ್ಯೂಸ್ ಅಲ್ಲಿ ನೀವೇನಂತ ಒಂದು ಹೊಸದಾಗಿ ಏನೋ ಒಂದು ತಿಳ್ಕೊತೀರಾ. ಸೊ ನೀವು ಈ ಟೆಕ್ ನ್ಯೂಸ್ ನೋಡೋದ್ರಿಂದ ಏನು ಉಪಯೋಗ ಅಂತಂದ್ರೆ, ಪ್ರತಿಯಿಂದ ಒಂದು ಟೆಕ್ನಾಲಜಿ ರಿಲೇಟೆಡ್ ಏನೇನು ಅಪ್ಡೇಟ್ಸ್ ಇದಾವೆ, ಏನ್ ಲೇಟೆಸ್ಟ್ ನ್ಯೂಸ್ ಅಂತ ನಿಮ್ಗೆಲ್ಲ ಡೈಲಿ ನಾನು ತಿಳಿಸ್ತಾನೆ ಇರ್ತೀನಿ. ಓಕೆನಾ, ಪ್ರತಿದಿನ ಟೆಕ್ ನ್ಯೂಸ್ ಫಾಲೋ ಮಾಡಿ, ಒಳ್ಳೆ ನಾಲೆಜ್ ಬರುತ್ತೆ. ಯಾವ ಏನ್ ಕತೆ ಇಂಡಿಯಾದಲ್ಲಿ ಏನ್ ಆಗ್ತದೆ ಅನ್ನೋದು ಪ್ರತಿಯೊಂದು ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಓಕೆನಾ, ಸೊ ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಹೊಸ ಬಂದಿದ್ರೆ ಕೆಳಗೆ ಕಾಣೋ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದ್ರ ನಮ್ಮ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ. ಇನ್ನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ 10. ಸೊ ಇದು 4G ಮೊಬೈಲ್. ಇದು ಈ ಜನವರಿ 9ರಂದು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ, ಈ ಮೊಬೈಲ್ ಬಂದ್ಬಿಟ್ಟು 6.4 ಇಂಚಸ್ ಫುಲ್ HD ಪ್ಲಸ್ ಪಂಚುವಲ್ ಡಿಸ್ಪ್ಲೇ ಇಂದ ಬರ್ತಿದೆ. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ ಅಲ್ಲಿ G99 ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕಂದ್ರೆ ಇದರಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸ್ ಫ್ರೈಂದ ಪ್ರೊಟೆಕ್ಟ್ ಆಗಿದೆ. 7.9mm ಥಿಕ್ನೆಸ್ ಇದೆ. ಬರ್ತಿದೆ. ಮೇನ್ ಕ್ಯಾಮರಾ ಬಂದ್ಬಿಟ್ಟು ನಮಗೆ 15 ಮೆಗಾ ಪಿಕ್ಸೆಲ್ ಇಂದ ಬರ್ತಿದೆ. ಫ್ರಂಟ್ ಬಂದ್ಬಿಟ್ಟು ನಮಗೆ 16 ಮೆಗಾ ಪಿಕ್ಸೆಲ್ ಇಂದ ಬರ್ತಾ ಇದೆ. ಸೊ ನೋಡೋಣ ಯಾವ ರೇಂಜ್ ಅಲ್ಲಿ ಲಾಂಚ್ ಆಗುತ್ತೋ ಅಂಬುದು ಕಾಯ್ಬೇಕಿದೆ. ಓಕೆನಾ, ಇದೊಂದು ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು 4G ವೇರಿಯಂಟ್. ಓಕೆನಾ, 5G ವೇರಿಯಂಟ್ ಅಲ್ಲ, ಮೊಬೈಲ್ 4G ವೇರಿಯಂಟ್. ಇದು ಅಪ್ರಾಕ್ಸಿಮೇಟ್ಲಿ ಬಂದ್ರೆ ಸ್ನಾಪ್ ಡ್ರ್ಯಾಗನ್ G99 ಅಂದ್ರೆ ಮಿಡಿಟೆಕ್ ಡೈಮೆನ್ಸಿಟಿ G99 ಅಲ್ಲ. ಸೊ ಆಕ್ಚುಲಿ ಬಂದ್ಬಿಟ್ಟು ಇದು 15,000 ರೇಂಜ್ ನಲ್ಲಿ ಬಂದ್ರೆ ಬರ್ಬೋದು, ನನ್ನ ಎಕ್ಸ್ಪೆಕ್ಟೆಡ್. ಸೊ ನೋಡೋಣ, ಜನವರಿ 9ನೇ ತಾರೀಕಿನಿಂದ ಏನಂತಂದ್ರೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ 10 4G ಈ ಮೊಬೈಲ್ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ನೋಡೋಣ ಹಲವರಿಗೆ ಯಾವ ಪ್ರೈಸ್ ನಲ್ಲಿ ಲಾಂಚ್ ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದ್ರೆ ಆಪಲ್ ಕಡೆಯಿಂದ. ಆಪಲ್ ಅವರು ನಾವು ಬಹಳಷ್ಟು ಏರ್ಪೋರ್ಟ್ಸ್ ನೋಡ್ತಿದ್ದೇವೆ. ಓಕೆನಾ, ಏರ್ಪೋರ್ಟ್ಸ್ ಏನಂತಂದ್ರೆ ಯಾವ ಬಂದ್ಬಿಟ್ಟು ಕಾಸ್ಟ್ ಮಾತ್ರ ಅಪ್ರಾಕ್ಸಿಮೇಟ್ಲಿ 45,000 ಆ ತರ ಫುಲ್ ರೇಂಜ್ ಅಲ್ಲಿ ಇರುತ್ತೆ. ಸೊ ಪ್ರೋ ಮಾತಾಡಂಗಿಲ್ಲ, ಇನ್ನೂ ಜಾಸ್ತಿ ಇರುತ್ತೆ ರೇಟ್. ಏನಂತಂದ್ರೆ ಬಟ್ ಏನಂತಂದ್ರೆ ಇವಾಗ ಆಪಲ್ ಕಂಪ್ನಿ ಏನ್ ಟ್ರೈ ಮಾಡ್ತಿದೆ ಅಂತೆ, ಇಯರ್ಬಡ್ಸ್ ಬಂದ್ಬಿಟ್ಟು ನಮ್ಗೆ ಎಂತಾರ ಮಿನಿಮಮ್ ಅಂತಂದ್ರೆ ಬಹಳಷ್ಟು ಕಮ್ಮಿ ಪ್ರೈಸ್ ನಲ್ಲಿ, ಅಂದ್ರೆ ಏರ್ಪೋರ್ಟ್ಸ್ ಅದ್ರ ಲೈಟ್ ವೇರಿಯಂಟ್ ಇರ್ತಾವಲ್ಲ. ಸೊ ಆ ಲೈಟ್ ವೇರಿಯಂಟ್ ಅಲ್ಲಿ ಏನಂತಂದ್ರೆ ಸ್ವಲ್ಪ ಕಮ್ಮಿ ರೇಂಜ್ ಅಲ್ಲಿ ಏನಂತಂದ್ರೆ ತಾಮ್ರದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ಒಂದು 10,000 ರೇಂಜ್ ನಲ್ಲಿ ತಾಮ್ರಕ್ಕಂತ ಟ್ರೈ ಮಾಡ್ತಾರಂತೆ. ಸೊ ನೋಡೋಣ, ಇವ್ರು ಇನ್ನ ಟ್ರೈ ಮಾಡ್ತಿದಾರಂತೆ, ಏನೋ ಕನ್ಫರ್ಮೇಶನ್ ಏನಿಲ್ಲ ಅಲ್ವಾ. ಸೊ ಟ್ರೈ ಮಾಡ್ತೀವಿ ಅಂತ ಹೇಳಿದಾರಂತೆ. ಸೊ ನೋಡೋಣ, ತಾಮಂದ್ರೆ ಎಲ್ಲರಿಗೆ ಬೆಸ್ಟ್. ಏನಂತಂದ್ರೆ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ ಆಪಲ್ ಕಡೆಯಿಂದ ಈ ತರ ಮೊಬೈಲ್ಸ್ ಅಂದ್ರೆ ಈ ತರ ಏರ್ಪೋರ್ಟ್ಸ್ ತಗೋಬೇಕು, ಆ ತರ ಬಹಳಷ್ಟು ಇರುತ್ತೆ. ತಾಮಂದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಕಡೆಯಿಂದ. ಒನ್ ಪ್ಲಸ್ ನೀವು ಮೊಬೈಲ್ ನೀವೇನಾದ್ರು ಒನ್ ಪ್ಲಸ್ ಮೊಬೈಲ್ ಯೂಸ್ ಮಾಡ್ತಿದ್ರೆ ನಿಮ್ ಮೊಬೈಲ್ ಬಂದ್ಬಿಟ್ಟು 5G ಗೆ ಕನೆಕ್ಟ್ ಆಗುತ್ತೆ ಅನ್ಕೊಳ್ಳಿ, ಅಂದ್ರೆ 5G ಮೊಬೈಲ್ ಆಗಿದ್ರೆ. ಸೊ ಇತ್ತೀಚೆಗೆ ನಿಮ್ಗೆ ಏನಾದ್ರು ಜಿಯೋ ಅವ್ರ ಏರ್ಟೆಲ್ ಕಡೆಯಿಂದ ನಿಮ್ಗೆ ಅಪ್ಡೇಟ್ ಬಂದಿರಲ್ಲ. ಸೊ ಮೊನ್ನೆ ಏನಂತಂದ್ರೆ ಈ ಜಿಯೋ ಅವ್ರ ಏರ್ಟೆಲ್ ಕಡೆಯಿಂದ ನಿಮ್ ಮೊಬೈಲ್ ಒಂದು ಅಪ್ಡೇಟ್ ಬಂದಿರುತ್ತೆ. ಸೊ ಅಪ್ಡೇಟ್ ಮಾಡ್ಕೊಳ್ಳಿ, ಅದು 5G ನೆಟ್ವರ್ಕ್ ಗೆ ಕನೆಕ್ಟ್ ಆಗುವ ಅಪ್ಡೇಟ್. ಸೊ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸಿದೆ, ಆ ಸ್ಕ್ರೀನ್ ಅಲ್ಲಿ ನಿಮ್ಗೆ ಏನಾದ್ರು ನಿಮ್ ಮೊಬೈಲ್ ನ ಮಾಡೆಲ್ ನಂಬರ್ ಇದ್ರೆ ಸೊ ಚೆಕ್ ಮಾಡ್ಕೊಳ್ಳಿ. ಇದ್ರಾಗ ನಿಮ್ಗೆ ಏನಂತಂದ್ರೆ ಅಪ್ಡೇಟ್ ಬಂದಿರುತ್ತೆ. ನೀವು ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಏರಿಯಾದಲ್ಲಿ ಏನಾದ್ರು 5G ನೆಟ್ವರ್ಕ್ ಇದ್ರೆ 5G ನೆಟ್ವರ್ಕ್ ಈಸಿಯಾಗಿ ಯೂಸ್ ಮಾಡಬಹುದು. ಸೊ ಇದೊಂದು ಒಳ್ಳೆ ಬೆನಿಫಿಟ್. ಓಕೆನಾ, ಅಪ್ಡೇಟ್. ಸೊ ಅಪ್ಡೇಟ್ ಮಾಡ್ಕೊಂಡು ಪ್ರತಿಯೊಬ್ಬರು ಏನಂತಾರೆ 5G ನೆಟ್ವರ್ಕ್ ನ ಎಂಜಾಯ್ ಮಾಡಬಹುದು. ಸೊ ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ. ಇಂಡಿಯನ್ ಗೌರ್ಮೆಂಟ್ ಏನಂತಂದ್ರೆ ವಾಟ್ಸ್ಆಪ್ ಗೆ ವಾರ್ನ್ ಮಾಡಿದೆ ಅಂತ ಹೇಳ್ಬೋದು. ಯಾಕೆ ಗುರು ಅಂತಂದ್ರೆ, ಸೊ ವಾಟ್ಸ್ಆಪ್ ಅವರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು ವಿಡಿಯೋ ಮೂಲಕ. ಏನಂತಂದ್ರೆ ಆ ವಿಡಿಯೋದಲ್ಲಿ ಅಂತ ಇಂಡಿಯನ್ ಮ್ಯಾಪ್ ಇತ್ತು. ಸೊ ಇಂಡಿಯನ್ ಮ್ಯಾಪ್ ನಲ್ಲಿ ಏನಂತಂದ್ರೆ ಸರಿಯಾಗಿ ಇಂಡಿಯನ್ ಮ್ಯಾಪ್ ನೋಡ್ಸಿಲ್ಲ. ಅದರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಿಲೇಟೆಡ್ ಏನೋ ಅದರಲ್ಲಿ ಏನಂತಂದ್ರೆ ಆ ಪ್ಲೇಸ್ ರಿಲೇಟೆಡ್ ಸರಿಯಾಗಿ ನೋಡ್ಸಿದ್ದಿಲ್ಲ. ಸೊ ಅದಕ್ಕಾಗಿ ವಾಟ್ಸ್ಆಪ್ ಗೆ ಏನಂದ್ರೆ ಟ್ವೀಟ್ ಮಾಡಿದ್ದಾರೆ ಟ್ವಿಟರ್ ನಲ್ಲಿ. ಸೊ ನೀವು ಆಗ್ತಿದಿರಲ್ಲ, ಈ ತರ ಎಲ್ಲ ಆಗ್ತಿರ, ಅದಕ್ಕಿಂತ ಈ ತರ ಮ್ಯಾಪ್ ಅಲ್ಲಿ ಆಗ್ತಿರ್ಬೋದು, ಅದಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ ನೀವು ಸರಿಯಾಗಿ ಮ್ಯಾಪ್ ಆಗ್ತಿದ್ರಾ ಇಲ್ಲ ಅಂತ. ಸುಮ್ಮನೆ ಅರ್ಧ ಬರ್ಧ ನೋಡ್ಸಿದ್ರೆ ಎಲ್ಲ ಚೆನ್ನಾಗಿರಲ್ಲ ಅಂತೇಳಿ ಆ ತರ ಎಲ್ಲ ವಾರ್ನ್ ಮಾಡಿದ್ದಾರೆ. ಸೊ ಇವಾಗ ಹಾಕಿರೋ ವಿಡಿಯೋ ಡಿಲೀಟ್ ಮಾಡಿ ಹಾಕೋಂಗಿದ್ರೆ ಮತ್ತೆ ಫ್ರೆಶ್ ಚೆನ್ನಾಗಿರೋ ಏನಂತಂದ್ರೆ ನೆಕ್ಸ್ಟ್ ಹಾಕಿ ಮ್ಯಾಪ್ ಹಾಕ್ರಿ, ಇಲ್ಲ ಅಂತಂದ್ರೆ ಬೇಡ, ಹಾಕೋದೇ ಬೇಡ ಅಂತ. ಹಾಕೋಕ್ಕಿಂತ ಮುಂಚೆ ಪ್ರತಿಯೊಬ್ರು ಚೆಕ್ ಮಾಡ್ಕೊಂಡು ಹಾಕೊಳ್ಳಿ ಅಂತ ಈ ತರ ವಾರ್ನ್ ಮಾಡಿದಾರೆ ಅಂತ ಹೇಳ್ಬೋದು. ಸೊ ಅದು ನಿಜಾನೇ, ಯಾಕಂದ್ರೆ ಪ್ರತಿಯೊಬ್ರು ಇವಾಗ ಜಮ್ಮು ಮತ್ತು ಕಾಶ್ಮೀರ ಅದ್ರ ರಿಲೇಟೆಡ್ ಎಲ್ಲ ನಮ್ಗೆ ಗೊತ್ತಿದೆ. ದಿ ಕಾಶ್ಮೀರ ಫೈಲ್ಸ್ ಆ ತರ ಮೂವಿ ನೋಡಿದ್ರೆ ನೀವು. ಸೊ ಆ ತರನೇ ಇದೊಂದು ನಮ್ಮ ಇಂಡಿಯನ್ ಗೌರ್ಮೆಂಟ್, ನಮ್ಮ ಭಾರತದ ಮ್ಯಾಪ್ ಅಲ್ಲ. ಸೊ ಇದೊಂದು ದೇಶಕ್ಕೆ ಸಂಬಂಧಪಟ್ಟಿದ ವಿಷಯ. ಸೊ ಅದಕ್ಕಾಗಿ ಚೆನ್ನಾಗಿ ರಿಯಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಏನಂತಂದ್ರೆ, ನೀವು ಕಾಂತಾರ ಮೂವಿ ಪ್ರತಿಯೊಬ್ಬರು ನೋಡಿರ್ತಾರ. ಸೊ ಅದ್ರಲ್ಲಿ ಏನಂತಂದ್ರೆ ಆ ಮೂವಿಯಲ್ಲಿ ಒಬ್ಬ ಪೊಲೀಸ್ ಆಕ್ಟರ್ ಅಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ಆಕ್ಟಿಂಗ್ ಮಾಡಿದಾರಲ್ಲ ಒಬ್ರು ಕಿಶೋರ್ ಅಂತ. ಸೊ ಅವ್ರೇನಂದ್ರೆ ಅವ್ರದ್ದು ಟ್ವಿಟರ್ ಅಕೌಂಟ್ ಸಸ್ಪೆಂಡ್ ಆಗಿದೆ ಅಂತ ಹೇಳ್ಬೋದು. ಮೇನ್ ಆಫ್ ದ ರೀಸನ್ ಏನು ಗೊತ್ತಿಲ್ಲ, ಬಟ್ ಸಸ್ಪೆಂಡ್ ಆಗಿರೋದು ಅಂತ ಕನ್ಫರ್ಮ್ ಆಗಿದೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಡೆಯಿಂದ. ಆಪಲ್ ಏನಂತಂದ್ರೆ ಆಪಲ್ 15 ಮತ್ತೆ ಆಪಲ್ 15 ಮತ್ತೆ ಆಪಲ್ 15 ಪ್ಲಸ್ ಈ ಮೊಬೈಲ್ಸ್ ಏನಂತಂದ್ರೆ ಮುಂಬರುವ ಮೊಬೈಲ್ಸ್. ಸೊ ಈ ವರ್ಷದಲ್ಲಿ ಲಾಂಚ್ ಮಾಡ್ತಾರೆ.
ಸೊ ಆ ಮೊಬೈಲ್ಸ್ ಏನಂತಂದ್ರೆ 15+ ಏನಂತ ಈ ಮೊಬೈಲ್ ನ ಬಹಳಷ್ಟು ಕಮ್ಮಿ ರೇಂಜ್ಗೆ ಏನಂತಂದ್ರೆ ಚೀಪ್ ಅಂದ್ರೆ ಸ್ವಲ್ಪ ಅಮೌಂಟ್ ನ ಕಮ್ಮಿ ಮಾಡ್ಕೊಂಡು ತಗೊಂಬರ್ತಾರ ಅಂತ ಹೇಳ್ಬೋದು. ಯಾಕಂದ್ರೆ ಆಪಲ್ 14 ಸೀರೀಸ್ ಅಲ್ಲಿ ಏನಂತಂದ್ರೆ 14+ ಏನಂದ್ರೆ ಯಾರು ಸಹ ಮೂಸಿ ಸಹ ನೋಡಿಲ್ಲ. ಅಂದ್ರೆ ಬಹಳಷ್ಟು ಕಮ್ಮಿ ಜನ ಪರ್ಚೇಸ್ ಮಾಡಿದ್ರು. ಏನಂದ್ರೆ ಬಹಳಷ್ಟು ಕಾನ್ಸಂಟ್ರೇಷನ್ ಇಕ್ಕಿದ್ ಪ್ರತಿಯೊಬ್ಬರು ಅಂತ ಪ್ರೋ ಮಾಡಲ್ಸ್ಗೆ ಐಫೋನ್ ಅಲ್ಲಿ. ಸೊ ಅದಕ್ಕಾಗಿ ಏನಂತಂದ್ರೆ ಇವನ್ನೆಲ್ಲ ಫೋಕಸ್ ಇಟ್ಕೊಂಡು ಅವ್ರು ಏನಂತಂದ್ರೆ ಕಮ್ಮಿ ಬೆಲೆಗೆ ತಗೊಂಬರ್ತೀವಿ ಅಂತ ಹೇಳಿದಾರೆ ಅಂತ ಹೇಳ್ಬೋದು. ಸೊ ಬೆಸ್ಟ್ ಅಂತ ಹೇಳ್ಬೋದು. ಕಡಿಮೆ ಬೆಲೆ ಅಂದ್ರೆ ಐಫೋನ್ ನಲ್ಲಿ ಕಡಿಮೆ ಬೆಲೆ ಅಂತಂದ್ರೆ ಹ್ಯಾಟ್ಸ್ ಆಫ್, ನಿಜ ಹೇಳ್ಬೇಕು. ಅವ್ರು ಏನಂತಿದ್ರು ಐಫೋನ್ ಅವರು ಜಾಸ್ತಿನೇ ಇಕ್ಕೋದು. ಬಟ್ ಏನಂದ್ರೆ ಕಡಿಮೆ ಅಂತಂದ್ರೆ ಕಡಿಮೆ ಅಂದ್ರೆ ಅಷ್ಟು ಕಡಿಮೆ ಅಲ್ಲ. ಸೊ ಏನೋ ಒಂದ್ ಲೆವೆಲ್ ಒಂದು 3-4 ಸಾವಿರ ಕಮ್ಮಿ ಮಾಡಿಬಿಟ್ಟು ಅಷ್ಟೊಂದಿನ ಜಾಸ್ತಿ ಕಮ್ಮಿ ಮಾಡಲ್ಲ. ಯಾಕಂತಂದ್ರೆ ಆಪಲ್ ಅಲ್ವಾ ಅಲ್ಲಿರೋದು, ಯಾವ ನಾರ್ಮಲ್ ಸ್ಯಾಮ್ಸಂಗ್ ಗಿಮ್ಸಂಗ್ ಅಲ್ಲ. ಸೊ ಹಾಗೆ ಬಂದ್ಬಿಟ್ಟು ಇದರಲ್ಲಿ ಆಪಲ್ ಅಂದ್ರೆ 15 ಸೀರೀಸ್ ಇದಲ್ವಾ, ನಿಮ್ಮ ಬರುವ 15 ಸೀರೀಸ್ ಇದರಲ್ಲಿ ಅಂದ್ರೆ ಬಹಳಷ್ಟು ಫೋಕಸ್ ಮಾಡ್ತಿರೋದು ಬ್ಯಾಟ್ರಿಗೆ ಬಹಳಷ್ಟು ಫೋಕಸ್ ಮಾಡ್ತಿದ್ರೆ ಅಂತ ಹೇಳ್ಬೋದು. ಪ್ರೊಸೆಸರ್ ಬಗ್ಗೆ ಏನಂತಂದ್ರೆ ಇತ್ತೀಚೆಗೆ ಬಹಳಷ್ಟು ಒಳ್ಳೊಳ್ಳೆ ಪ್ರೊಸೆಸರ್ ಇದಾವ ಅಂತ ಏನಂತಂದ್ರೆ ಪ್ರೊಸೆಸರ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ನೀಡ್ತಿದಾವೆ ಅಂತ ಹೇಳ್ಬೋದು. ಬಟ್ ಇದೇನ ಅಷ್ಟೊಂದು ನಿಮಗೆ ನೆಕ್ಸ್ಟ್ ಏನು ಅಂತ ಕೆಪಾಸಿಟಿ ಪ್ರೊಸೆಸರ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಸಾಫ್ಟ್ವೇರ್ಸ್ಗೆ ಪ್ರತಿಯೊಂದು ಏನೊಂದು ಗೇಮ್ ಆಗಿ ಏನಾಗಲಿ ಅವ್ರಿಗೆ ಏನು ಇಶ್ಯೂ ಏನಿಲ್ಲ, ಚೆನ್ನಾಗಿ ವರ್ಕ್ ಮಾಡ್ತಾವೆ ಅಂತ ಪ್ರೊಸೆಸರ್ಸ್ನ ಏನಂತಂದ್ರೆ ಆಪಲ್ ಅವರು ಪ್ರೆಸೆಂಟ್ ಕಂಡುಹಿಡಿದಾರೆ. ಬಟ್ ಏನಂತಂದ್ರೆ ಜಾಸ್ತಿ ಐಫೋನ್ 15 ಸೀರೀಸ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಿರೋದ್ರೆ ಬ್ಯಾಟ್ರಿ ರಿಲೇಟೆಡ್ ಬಹಳಷ್ಟು ಫೋಕಸ್ ಮಾಡ್ತಿದ್ರೆ ಅಂತ ಅಂದ್ರೆ ಬ್ಯಾಟ್ರಿ ಜಾಸ್ತಿ ಹೊತ್ತು ಬರೋದಕ್ಕೆ ಆ ತರ ಎಲ್ಲ ಬಹಳಷ್ಟು ಥಿಂಕ್ ಮಾಡ್ತಿದ್ರೆ ಅಂತ ಹೇಳ್ಬೋದು. ಸೊ ಇದೊಂದು ಒಳ್ಳೆ ಥಿಂಕ್ ಅಂತ ಹೇಳ್ಬೋದು. ಯಾಕಂದ್ರೆ ಬ್ಯಾಟ್ರಿ ಇತ್ತೀಚೆಗೆ ಏನಂತಂದ್ರೆ ಆಪಲ್ ಬಂದ್ಬಿಟ್ಟು ಅಂದ್ರೆ ಎಲ್ಲದ್ರಲ್ಲಿ ಚೆನ್ನಾಗಿದೆ, ಬ್ಯಾಟ್ರಿ ಡ್ರೈನಿಂಗ್ ಇಶ್ಯೂ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇತ್ತೀಚೆಗೆ ನಮ್ಮ 14 ಸೀರೀಸ್ ಮೊಬೈಲ್ ಎಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಏನಿಲ್ಲ, ಚೆನ್ನಾಗಿದೆ, ಬ್ಯಾಟ್ರಿ ಸಹ ಚೆನ್ನಾಗಿ ಬರ್ತೈತೆ. ಸೊ ಇನ್ನ ಜಾಸ್ತಿ ತಾಂಬರ್ದಕ್ಕೆ ಚೆನ್ನಾಗಿ ಬಾಳಿಕೆ ಬರೋಕೆ ಬ್ಯಾಟ್ರಿ ಬಹಳಷ್ಟು ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸರಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಏನಂತ ನಮಗೆ OnePlus ಕಡೆಯಿಂದ OnePlus ಅವ್ರು ಏನಂತಂದ್ರೆ ಒಂದು ಚಾರ್ಜರ್ ನ ತಗೊಂಡ್ಬರ್ತಿದ್ದಾರೆ. ಅಂದ್ರೆ ಒಂದು 100W ಚಾರ್ಜರ್ ನ ತಗೊಂಡ್ಬರ್ತಿದ್ದಾರೆ ಅಂತ ಹೇಳ್ಬೋದು. ಪವರ್ ಅಡಾಪ್ಟರ್, ಅದು ಚಾರ್ಜರ್ ಪವರ್ ಅಡಾಪ್ಟರ್. ಸೊ ತಗೊಂಡ್ಬರ್ತಿದ್ರ ಅದ್ರಲ್ಲಿ ಏನಂತಂದ್ರೆ ಡ್ಯೂಲ್ ಪೋರ್ಟ್ ಇರ್ತವೆ. ಒಂದು ಟೈಪ್ ಸಿ ಪೋರ್ಟ್, ಇನ್ನೊಂದು ಬಂದ್ಬಿಟ್ಟು USB ಓಕೆನಾ, USB 2.0 ಆ ತರ ಅಲ್ಲಿ ಇರುತ್ತೆ. ಸೊ ಏನ್ ಗುರು ಅಂತಂದ್ರೆ ಸೊ ಇದರಲ್ಲಿ ಏನಂತಂದ್ರೆ ನಾವು ಟೈಪ್ ಸಿ ಟು ಟೈಪ್ ಸಿ ಏನಂತಂದ್ರೆ ಲ್ಯಾಪ್ಟಾಪ್ಗೆ ಚಾರ್ಜ್ ಮಾಡ್ಕೋಬಹುದು. ಸೊ ಮೊಬೈಲ್ಸ್ಗೂ ಚಾರ್ಜ್ ಮಾಡ್ಕೋಬಹುದು. ಅದೇ ತರ ಬಂದ್ಬಿಟ್ಟು ಆ ಲ್ಯಾಪ್ಟಾಪ್ಗೆ ನಾವು ಚಾರ್ಜ್ ಮಾಡ್ತೀವಲ್ಲ ಅದು ಬಂದ್ಬಿಟ್ಟು ನಮಗೆ ಏನಂದ್ರೆ 65W ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು USB ಥ್ರೂ ಇದೆಲ್ಲ, ಸೊ ಮೊಬೈಲ್ ಕನೆಕ್ಟ್ ಮಾಡೋದು ಅದು ಬಂದ್ಬಿಟ್ಟು ಏನಂತಂದ್ರೆ 100W ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು ಒಳ್ಳೆ ವಿಷಯ. ಯಾಕಂದ್ರೆ OnePlus ಅವರು ಚೆನ್ನಾಗಿ ಥಿಂಕ್ ಮಾಡ್ತಿದ್ದಾರೆ. ಸೊ ಒಂದು ಪವರ್ ಅಡಾಪ್ಟರ್ ಅಲ್ಲಿ ಅಂತಂದ್ರೆ ಡ್ಯೂಲ್ ಪೋರ್ಟ್ ಸಖತ್ತು. ಸೊ ಏನಂತಂದ್ರೆ ಬೇರೆ ಪವರ್ ಅಡಾಪ್ಟರ್ಸ್ ಇರ್ತಾವೆ, ಏನಂದ್ರೆ ಅದ್ರಲ್ಲಿ ಬಂದ್ಬಿಟ್ಟು 2 USB ಇರ್ತಾವೆ. ಬಟ್ ಏನಂತಂದ್ರೆ ಇವರು ಒಂದು ಟೈಪ್ ಸಿ ಇರುತ್ತೆ, ಅದರಲ್ಲಿ ಬಂದು ಒಂದು USB ಇರುತ್ತೆ. ಬಟ್ ನಾವೇನಾದ್ರೆ ಲ್ಯಾಪ್ಟಾಪ್ ಚಾರ್ಜರ್ಗೂ ಸಹ ಬಹಳಷ್ಟು ಯೂಸ್ ಮಾಡ್ಕೋಬಹುದು. ಇದು ಒಂದು ಒಳ್ಳೆ ವಿಷಯ ಅಂತ ನನಗೆ ಅನಿಸಿದೆ. ನಿಮ್ಗೆ ಅನಿಸಿದೆ ಅಂತ ಕೆಳಗೆ ಕಮೆಂಟ್ ಹೇಳ್ತೀವಿ. ಇಲ್ಲಿ ಸರಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟೆ ನಮ್ಗೆ ಏನಂತಂದ್ರೆ UPI IDs ಅಂದ್ರೆ UPI ಆಪ್ಸ್ ಇದಾವಲ್ಲ, ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ಆ ತರ ಎಲ್ಲ ಇದಾವಲ್ಲ. ಸೊ ಏನಂತಂದ್ರೆ ನಿಮಗೆ ಒಂದು ಎಲ್ಲರಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಇಷ್ಟು ದಿವಸ ನಾವೇನಂತಂದ್ರೆ ಅನ್ಲಿಮಿಟೆಡ್ ಅಮೌಂಟ್ ಕ್ಯಾಶ್ ನಾವೇನಂತ ಫೋನ್ ಪೇ ಮಾಡ್ತೀವಿ, ಆ ತರ ಎಲ್ಲ ಅಮೌಂಟ್ ವಿತ್ ಕಾಂಟ್ಯಾಕ್ಟ್ ಮುಖಾಂತರ ಕಳಿಸ್ತಿದ್ದೀವಿ. ಬಟ್ ಏನಂತಂದ್ರೆ ಇವಾಗ ಅಮೌಂಟ್ ಕಳಿಸೋದಕ್ಕೆ ಲಿಮಿಟ್ ಇಕ್ಕಿದಾರೆ ಅಂತ ಹೇಳ್ಬೋದು. ಟ್ರಾನ್ಸಾಕ್ಷನ್ಗೂ ಲಿಮಿಟ್ ಇಕ್ಕಿದಾರೆ ಅಂತ ಹೇಳ್ಬೋದು. ಸೊ ಇದೊಂದು ಬ್ಯಾಡ್ ನ್ಯೂಸ್ ಪ್ರತಿಯೊಬ್ಬರಿಗೂ. ಅಂದ್ರೆ 1 lakh ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ನಮಗೆ ಫೋನ್ ಪೇ ಯೂಸರ್ಸ್ ಏನಂತಂದ್ರೆ ನೀವು ಬಂದ್ಬಿಟ್ಟು ಡೇಗೆ 1 lakh ಮಾತ್ರ ನೀವೇನಂತಂದ್ರೆ ಅಮೌಂಟ್ ನ ಸೆಂಡ್ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಸೆಂಡ್ ಮಾಡಂಗಿಲ್ಲ. ಇದೇ 1 lakh ನಿಮಗೆ ಪರ್ ಡೇ ಲಿಮಿಟ್. ಸೊ ನೀವೇನಾದ್ರೂ ಗೂಗಲ್ ಪೇ ಯೂಸರ್ ಇದ್ರೆ ಏನಂತಂದ್ರೆ ನಿಮಗೆ 1 lakh ಏನಂತಂದ್ರೆ ಲಿಮಿಟ್. ಬಟ್ ಏನಂತ ನೀವು 10 ಟ್ರಾನ್ಸಾಕ್ಷನ್ಸ್ ಮಾತ್ರ ನೀವು ಏನ್ ಕಳಿಸಿದ ದಿನಕ್ಕೆ ಏನಂತಂದ್ರೆ 10 ಜನಕ್ಕೆ ಮಾತ್ರ ಕಳಿಸ್ಬೇಕು. 10 ಟ್ರಾನ್ಸಾಕ್ಷನ್ಸ್ ಮಾತ್ರ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಂಗಿಲ್ಲ. ಬರಲ್ಲ, ಮಾಡ್ಬೇಕಂದ್ರೂ ಬರಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಪೇಟಿಎಂ ನಲ್ಲಿ ಸಹ ಯಾಸ್ ಇಟ್ ಈಸ್ ನಮ್ಗೆ ಏನಂತಂದ್ರೆ 1 lakh ನಮಗೆ ಏನಂತಂದ್ರೆ ಪರ್ ಲಿಮಿಟ್ ಅಂತ ಹೇಳ್ಬೋದು. ಸೊ ಹಾಗೆ ಬಂದ್ಬಿಟ್ಟು ಏನಂತಂದ್ರೆ ನೆಕ್ಸ್ಟ್ ಅಮೆಝಾನ್ ಪೇ ನೀವೇನೋ ಅಮೆಝಾನ್ ಪೇ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಏನಂತಂದ್ರೆ ನೀವು ಬಂದ್ಬಿಟ್ಟು 1 lakh ಲಿಮಿಟ್. ಅದೇ ತರ ಬಂದು ಏನಂತಂದ್ರೆ 20 ಟ್ರಾನ್ಸಾಕ್ಷನ್ಸ್ ಮಾತ್ರ ನಿಮಗೆ ಅಂತ ಲಿಮಿಟ್ ಅಂತ ಹೇಳ್ಬೋದು. ಸೊ ಇದೇ ತರ ನೋಡಿ ಏನಂತಂದ್ರೆ ಡೈಲಿ ಫೋನ್ ಪೇ ಆ ತರ ಯೂಸ್ ಮಾಡಿ 1 lakh ಮಾತ್ರ ಲಿಮಿಟ್. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಐಫೋನ್ ಕಡೆಯಿಂದ ಓಕೆನಾ. ಐಫೋನ್ ಏನಂತಂದ್ರೆ ನೀವೇನೋ ಐಫೋನ್ ಯೂಸರ್ಸ್ ಆಗಿದ್ರೆ ಇವಾಗಿಂದ ಬಹಳಷ್ಟು ಬ್ಯಾಡ್ ನ್ಯೂಸ್ ನಿಮ್ಗೆ. ಏನಂತಂದ್ರೆ ಪ್ರತಿಯೊಂದು ನೀವೇನಾದ್ರೂ ಆಪಲ್ ಕೇರಿಗೆ ಹೋದಾಗ ಸೊ ಔಟ್ ಆಫ್ ವಾರಂಟಿ ಓಕೆನಾ, ಔಟ್ ಆಫ್ ವಾರಂಟಿ ಏನಾದ್ರು ಹೋದ್ರೆಗೆನಾ ಸೊ ನೀವೇನಂತಂದ್ರೆ ನಿಮಗೆ ಬ್ಯಾಟ್ರಿ ಮೇಲೆ ಬಹಳಷ್ಟು ಅಮೌಂಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಸೊ ಆಪಲ್ ಡಿವೈಸ್ ಅಂದ್ರೆ ನೀವೇನೋ ಮೊಬೈಲ್ ಫೋನ್ಸ್ಗೆ ಅಂತ ನಾನು ಹೇಳ್ತಿಲ್ಲ, ಪ್ರತಿಯೊಂದು ಐಪ್ಯಾಡ್ಸ್ ಆಗಲಿ, ಮ್ಯಾಕ್ ಬುಕ್ ಆದ್ರು ಸೊ ಅದೇ ತರ ಬಂದು ಬಹಳಷ್ಟಿದಾವೆ. ಮ್ಯಾಕ್ ಬುಕ್ ಏರ್ ಆ ತರ ಯೂಸ್ ಮಾಡ್ತಿರ್ತಾರಲ್ಲ, ಪ್ರತಿಯೊಬ್ಬರು ಅಂದ್ರೆ ಬ್ಯಾಟ್ರಿ ರಿಲೇಟೆಡ್ ಆಗಲಿ, ಸ್ಕ್ರೀನ್ ರಿಲೇಟೆಡ್ ಆಗಲಿ ಪ್ರತಿಯೊಂದು ನೀವೇನಾದ್ರೂ ರೀಪ್ಲೇಸ್ ಮಾಡಕ್ ಹೋದಾಗ ಬಹಳಷ್ಟು ನಿಮಗೆ ಅಂತ ಅಮೌಂಟ್ ನ ಜಾಸ್ತಿ ಮಾಡ್ತಿದೆ ಅಂತ ಹೇಳ್ಬೋದು. ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಸೊ ಇವಿಷ್ಟು ಲೀಸ್ಟ್ ನಲ್ಲಿ ಏನಂತಂದ್ರೆ ನಿಮಗೆ ಬಹಳಷ್ಟು ಅಮೌಂಟ್ ಬೆಳೆಯಲಿದೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಿಷ್ಟು ಇವತ್ತಿನ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಸೊ ನಿಮಗೆ ಅನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ತಿಳಿಸಿ ಓಕೆನಾ. ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಟೆಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಟು ಮೋಟಿವೇಶನಲ್ ಫೀಲ್ ಆಗಿ ಇದರ ಟೆಕ್ ಟ್ರೈ ಮಾಡ್ತಾನೆ ಇರ್ತೀನಿ.
ಸಿಗೋಣ ಮುಂದೆ ಬಾಯ್ ಬಾಯ್ ನಾವು.